ನಮ್ಮ ನ್ಯೂಸ್ಗೆ ಸ್ವಾಗತ. ನಾನು ಪುಷ್ಪ ಮಚ್ಚಿನ. ಇದೀಗ ಹೆಡ್ಲೈನ್ಸ್. ತುಂಬೆ ಶ್ರೀ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮಕಲಶೋತ್ಸವ. ಕ್ಷೇತ್ರಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭೇಟಿ. ಪೊಲೀಸ್ ಲೈನ್ ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ದೇವಸ್ಥಾನದಲ್ಲಿ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ. ಪೊಳಲಿ ದ್ವಾರದಿಂದ ಅದ್ದೂರಿ ಹೊರಕಾಣಿಕೆ ಮೆರವಣಿಗೆ. ದಯಾಮರಣ ಕೋರಿ ರಾಷ್ಟ್ರಪತಿಗೆ ಅರ್ಜಿ ಸಲ್ಲಿಸಿದ ವೃದ್ಧ ದಂಪತಿ. ಕಡಬದಲ್ಲೊಂದು ವಿಲಕ್ಷಣ ಘಟನೆ. ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮಕಲಶೋತ್ಸವಕ್ಕೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಭೇಟಿ ನೀಡಿದರು. ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ದೇವಸ್ಥಾನ, ಪೊಲೀಸ್ ಲೈನ್, ಬಿಸಿ ರೋಡು ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ಬೃಹತ್ ಹೊರಕಾಣಿಕೆ ಮೆರವಣಿಗೆ ನಡೆಯಿತು. ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ದೇವಸ್ಥಾನ, ಪೊಲೀಸ್ ಲೈನ್, ಬಿಸಿ ರೋಡು ಇದರ ಅಷ್ಟಬಂಧ ಬ್ರಹ್ಮಕಲಶಾಭಿಷೇಕ ಮತ್ತು ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಫೆಬ್ರವರಿ 16ರಿಂದ 23ರವರೆಗೆ ನಡೆಯಲಿದ್ದು, ಇದರ ಅಂಗವಾಗಿ ಬಿಸಿ ರೋಡಿನ ಕೈಕಂಬ ಪೊಳಲಿ ದ್ವಾರದಿಂದ ಕ್ಷೇತ್ರದವರೆಗೆ ಹಸಿರು ಹೊರಕಾಣಿಕೆ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಿತು. ಹಸಿರು ಹೊರಕಾಣಿಕೆ ಮೆರವಣಿಗೆಯನ್ನ ಶ್ರೀರಾಮಕೃಷ್ಣ ತಪೋವನ ಪೊಳಲಿ ಇಲ್ಲಿಯ ಶ್ರೀ ಶ್ರೀ ವಿವೇಕ ಚೈತನ್ಯಾನಂದ ಸ್ವಾಮೀಜಿ ಅವರ ಉಪಸ್ಥಿತಿಯಲ್ಲಿ ಕುರಿಯಾಳ ರಘುನಾಥ ಪಯ್ಯಡೆ ಹಾಗೂ ಉದ್ಯಮಿ ರಘು ಸಾಫಲ್ಯ ಅವರು ಉದ್ಘಾಟಿಸಿದರು. ವಾಹನಗಳು ಹಸಿರು ಹೊರಕಾಣಿಕೆಯಲ್ಲಿ ಕುಣಿತ ಭಜನೆ, ಚೆಂಡೆ, ಬ್ಯಾಂಡ್ ವಾದ್ಯ, ಗೊಂಬೆ ಕುಣಿತ ವಿಶೇಷ ಆಕರ್ಷಣೆಯಾಗಿತ್ತು. ಈ ಸಂದರ್ಭದಲ್ಲಿ ವಿವಿಧ ಸಮಿತಿಯ ಪ್ರಮುಖರು, ಊರಿನ ಗಣ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಭಾಗವಹಿಸಿದ್ದವು. ನೂತನವಾಗಿ ನಿರ್ಮಾಣಗೊಂಡ ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಧಾರ್ಮಿಕ ಸಭೆ ನಡೆಯಿತು. ನೂತನವಾಗಿ ನಿರ್ಮಾಣವಾದ ತುಂಬೆ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪುನಃ ಪ್ರತಿಷ್ಠೆ ಮತ್ತು ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ನಡೆದ ಧಾರ್ಮಿಕ ಸಭೆಯಲ್ಲಿ ಮುಖ್ಯ ಅತಿಥಿಯಾಗಿ ಸ್ಪೀಕರ್ ಯುಟಿ ಖಾದರ್ ಅವರು ಆಗಮಿಸಿ ಮಾತನಾಡಿದರು.
ನನ್ನ ಕ್ಷೇತ್ರದಲ್ಲಿ ತುಂಬೆ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲ, ಸೌಹಾರ್ದತೆಯ ಕ್ಷೇತ್ರವಾಗಲಿ. ಈ ದೇವಸ್ಥಾನದಿಂದ ಸೌಹಾರ್ದತೆಯನ್ನು ನಿರ್ಮಾಣ ಮಾಡುವ ಶಕ್ತಿ ಕೇಂದ್ರವಾಗಲಿ. ಸೌಹಾರ್ದ ಮುಖಾಂತರ ಅಭಿವೃದ್ಧಿಯೂ ಆಗಿದೆ ಎಂದು ತಿಳಿಸಿದರು. ಧಾರ್ಮಿಕ ಸಭೆಯನ್ನು ಉದ್ಘಾಟಿಸಿದ್ದ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿದರು. ಸಭಾಧ್ಯಕ್ಷತೆಯನ್ನು ಉದ್ಯಮಿ ಪ್ರಕಾಶ್ ಕಾರಂತ್ ನರಿಕೊಂಬು ವಹಿಸಿದ್ದರು. ಶ್ರೀ ಅನ್ನಪೂರ್ಣೇಶ್ವರಿ ನಾಗದೇವರ ದೇವಸ್ಥಾನ ಪೊಲೀಸ್ ಲೈನ್ ಬಿಸಿ ರೋಡ್ ಇದರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಿಗೆ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಲನೆ ನೀಡಿದರು. ದೇವಸ್ಥಾನದ ಅಭಿವೃದ್ಧಿ ಸುಂದರವಾಗಿದ್ದು ಆಕರ್ಷಣೀಯವಾಗಿದೆ. ಸಮಿತಿ ಮತ್ತು ಸಂಬಂಧಿಸಿದ ಸದಸ್ಯರಿಗೆ ಅಭಿನಂದನೆ. ಭಕ್ತರಿಗೆ ತಾಯಿಯ ಆಶೀರ್ವಾದ ಸದಾ ಇರಲಿ ಎಂದು ಶುಭ ಹಾರೈಸಿದರು. ಇದೇ ವೇಳೆ ಯಾಗಶಾಲೆಯನ್ನು ನಿವೃತ್ತ ತಹಶೀಲ್ದಾರ್ ಕೆ ಮೋಹನ್ ರಾವ್ ಅವರು ಉದ್ಘಾಟಿಸಿದರು. ಸೇವಾ ಕಚೇರಿಯನ್ನು ಶ್ರೀ ಅನ್ನಪ್ಪ ಪಂಜುರ್ಲಿ ಬಂಟ ದೈವಸ್ಥಾನದ ಮಂಗ್ಲಿಮಾರ್ನ ಆಡಳಿತ ಮುಕ್ತೇಶ್ವರರಾದ ರವಿಶಂಕರ ಶೆಟ್ಟಿ ಬಾಡಾಜೆಗುತ್ತು ಉದ್ಘಾಟಿಸಿದರು. ಸಂದರ್ಭದಲ್ಲಿ ಭೇಟಿ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಸುಂದರವಾಗಿ ದೇವಸ್ಥಾನದ ಅಭಿವೃದ್ಧಿಯನ್ನು ಮಾಡಿದ್ದಾರೆ ಮತ್ತು ಬಹಳ ಆಕರ್ಷಣೀಯವಾಗಿ ಕೂಡ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಅದರಿಂದ ದೇವಸ್ಥಾನ ಸಮಿತಿಯವರಿಗೆ ಮತ್ತು ಇದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಇಲ್ಲಿಂದ ಬಹುಶಃ ಅನೇಕ ಭಕ್ತಾದಿಗಳಿಗೆ ಇಲ್ಲಿ ತಾಯಿಯ ಆಶೀರ್ವಾದ ಪಡೆದುಕೊಳ್ಳತಕ್ಕಂಥದ್ದಕ್ಕೆ ಒಂದು ಅತ್ಯಂತ ಒಳ್ಳೆಯ ಮತ್ತು ಪವಿತ್ರ ತುಂಬಿರತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದೆ. ಬೊಂಡಾಲದಲ್ಲಿ ಯಕ್ಷಗಾನ ಬಯಲಾಟದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಬಂಟ್ವಾಳ ತಾಲೂಕಿನ ಶಂಬೂರು ಗ್ರಾಮದ ಬೊಂಡಾಲದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಬಯಲಾಟ ಸೇವಾ ಸಮಿತಿ ಆಶ್ರಯದಲ್ಲಿ 3 ದಿನಗಳ ಕಾಲ ಯಕ್ಷಗಾನ ಬಯಲಾಟದ ಸುವರ್ಣ ಸಂಭ್ರಮ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಕಲಾವಿದ ಮುಂಜೆ ಮೋಹನ್ ಕುಮಾರ್ ಅವರಿಗೆ ಬೊಂಡಾಳ ಪ್ರಶಸ್ತಿ, ಕಟೀಲು ಮೇಳಗಳ ಸಂಚಾಲಕ ಕಲ್ಲಡಿ ದೇವಿಪ್ರಸಾದ್ ಶೆಟ್ಟಿ ಮತ್ತು ಸಾಲಿಗ್ರಾಮ ಮೇಳ ಸಂಚಾಲಕ ಪಳ್ಳಿ ಕಿಶನ್ ಹೆಗ್ಡೆ ಅವರಿಗೆ ಸುವರ್ಣ ಸಂಭ್ರಮ ಸನ್ಮಾನ ಕಾರ್ಯಕ್ರಮವನ್ನ ಸ್ಪೀಕರ್ ಯುಟಿ ಖಾದರ್ ಅವರು ನೆರವೇರಿಸಿದರು. ಮಾಜಿ ಸಚಿವ ಬಿ ರಾಮರತ್ರಯ್ಯ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ ಶುಭ ಹಾರೈಸಿದರು. ಇದೇ ವೇಳೆ ಕಟೀಲು ಮೇಳದಿಂದ ಶ್ರೀದೇವಿ ಲಲಿತೋಪಾಖ್ಯಾನ ಯಕ್ಷಗಾನ ಬಯಲಾಟ ನಡೆಯಿತು. ಪ್ರತಿಯೊಂದು ರಾಜ್ಯ ಅಭಿವೃದ್ಧಿ ಆಗಬೇಕಾದ್ರೆ ಆ ರಾಜ್ಯದಲ್ಲಿರುವ ಪ್ರತಿಯೊಂದು ಗ್ರಾಮ ಮಟ್ಟದಲ್ಲಿ ಕೂಡ ವಿಶ್ವಾಸವಾದ ಭರಿತವಾದ ಸಮಾಜವನ್ನು ನಿರ್ಮಾಣ ಮಾಡಿಕೊಂಡು ದೊಡ್ಡ ಮಟ್ಟದ ಒಂದು ಶಕ್ತಿ ದೇಶ ಕೊಡೋ ಜವಾಬ್ದಾರಿ ಅದು ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಪ್ರೀತಿ ವಿಶ್ವಾಸ ಸಮಾಜ ಅದು ನಮಗಾಗಿ ಮಾತ್ರ ಅಲ್ಲ, ನಮಗೆ ಈಗ ಬದುಕಿ ಹೋಗ್ಬೋದು, ದೊಡ್ಡ ವಿಚಾರ ಅಲ್ಲ. 20 ವರ್ಷ ಇದ್ದರು ದೇವರೆಲ್ಲರಿಗೂ ಕೂಡ 100 ವರ್ಷ ಆಯುಷ್ ಕೊಡಬೇಕಂತ ಕೇಳುವಂಥದ್ದು. ಯಾವಾಗ ಏನಂತ ಯಾರಿಗೆ ಕೂಡ ಇವತ್ತು ಗೊತ್ತಿಲ್ಲ. ಆದರೆ ನಾವು ಯಾಕೆ ಇವತ್ತು ಪ್ರೀತಿ ವಿಶ್ವಾಸ ಮತ್ತು ಸಂವಾದ ಅತಿ ಅಗತ್ಯ ಅಂತ ಹೇಳಿದರೆ ನಮಗಾಗಿ ಅಲ್ಲ, ಈ ಒಂದು ಊರಲ್ಲಿ ಮತ್ತು ಈ ಸಮಾಜದಲ್ಲಿ ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರಲಿಕ್ಕಿದ್ದಾರೆ. ಅವರು ಬಂದಾಗ ಯಾವ ರೀತಿ ಸಮಾಜ ಮತ್ತು ಪ್ರದೇಶವನ್ನು ನಿರ್ಮಾಣ ಮಾಡಿ ಕೊಡ್ತೇವೆಂಬ ಆಲೋಚನೆ ನಾವು ಇವತ್ತು ಮಾಡಿಕೊಳ್ಬೇಕು. ಭವಿಷ್ಯದ ಜನಾಂಗಕ್ಕೆ ನಾವು ದೊಡ್ಡ ಮಾದರಿಯಾಗಿ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಅದು ನಮ್ಮೆಲ್ಲರ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ನಾನು ಯಾವಾಗಲೂ ಮಾತು ಹೇಳ್ತಾ ಇರ್ತೇನೆ. ನೋಡಿ, ನಾವು ಹುಟ್ಟುವಾಗ ಒಂದೇ ಪಾಯಿಂಟ್ ಏನು, ತಾಯಿ ಬದುಕಬೇಕು ಮತ್ತು ಮಗು ಬದುಕಬೇಕು. ಯಾವ ಡಾಕ್ಟರ್ ಇರಲಿ, ಯಾವ ಜಾತಿಯ ಡಾಕ್ಟರ್ ಇರಲಿ, ಯಾವ ಜಾತಿಯ ಆಸ್ಪತ್ರೆ ಇರಲಿ, ಯಾರು ನರ್ಸ್ ಇರಲಿ, ಇದನ್ನು ಯಾರು ಕೂಡ ನೋಡೋದಿಲ್ಲ. 1 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿದರೆ ತಾಯಿ ಬದುಕಬೇಕು ಮತ್ತು ಮಗು ಬದುಕಬೇಕಲ್ಲದೆ ಬೇರೆ ವಿಚಾರ ಯಾರ ತಲೆಯಲ್ಲಿ ಏನು ಕೂಡ ಇಲ್ಲ. ಈ ನಾವು ತೀರಿ ಹೋಗೋ ಸಂದರ್ಭದಲ್ಲಿ ದೇವರು ನಮಗೆ ಎಲ್ಲಿ ಎಷ್ಟು ವರ್ಷ ಆಯುಷ್ಯ, ಎಲ್ಲಿ ಏನು ನಮ್ಮ ಕೊನೆಯ ಸ್ಥಳ ಎಲ್ಲಿ ಅಂತ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಎಲ್ಲ ಅತ್ಯುತ್ತಮವಾದ ರೀತಿಯಿಂದಲೇ ಬಹುಶಃ ನಾವು ಜೀವ ಮಾಡಿ ಕೊನೆ ದಿವಸ ಬರುವಂಥ ಅವಕಾಶ ಆಗಲಿ ನಮ್ಮೆಲ್ಲರ ಇಚ್ಛೆ. ಆದರೆ ದೇವರ ಇಚ್ಛೆ ನಮಗೆ ಏನು ಕೂಡ ಗೊತ್ತಿಲ್ಲ. ಎಲ್ಲಿ ನಮ್ಮ ಕೊನೆಯ ಗಳಿಗೆ ನಾವು ಎಲ್ಲಿ ಆಗ್ತೇವೆ ಅಂತ ಹೇಳಿ ಅದು ಯಾರ ಮನೆ ಮುಂದೆ ಆಗ್ಬೋದು, ಯಾವ ಪ್ರದೇಶದಲ್ಲಿ ಆಗ್ಬೋದು, ಇನ್ನೊಂದು. ಆದ ಕಾರಣ ಆವಾಗ ನಮ್ಮ ವಿಚಾರ ಏನಂತ ಹೇಳಿದರೆ ಎಲ್ಲಿ ಅದು ಚಿಂತೆ ಇಲ್ಲ, ಕಡೆಯದಾಗಿ ನೀರು ಬಿಡಲಿಕ್ಕೆ ಯಾರಾದರೂ ಸಿಕ್ಕಲಿ ಅಂತೇಳಿ ಭಾವನೆಗೆ ನಾವು ಇವತ್ತು ಆ ಕಾಲಘಟ್ಟದಲ್ಲಿ ಬರ್ತೇವೆ. ಸೊ ನಾವು ಹುಟ್ಟುವಾಗ ನಮಗೆ ಯಾವುದೇ ಆಸ್ಪತ್ರೆ ಆಗ್ಬೋದು, ಯಾವುದೇ ಜಾತಿ ಧರ್ಮದ ಡಾಕ್ಟರ್ ಆಗ್ಬೋದು, ನಾವು ಸಾಯುವಾಗ ಯಾವುದೇ ಜಾತಿಯನ್ನು ಆಗ್ಬೋದು, ನೀರು ಬಿಡಲಿಕ್ಕೆ ಜನ ಸಿಕ್ಕಲಿ ಎಂಬ ನಾವು ಆಶೆ ಪಡುವಂಥವರು ಈ ಮಧ್ಯದಲ್ಲಿ ಸಣ್ಣ ಪುಟ್ಟ ವಿಚಾರ ಹಿಡ್ಕೊಂಡು ನಾವು ಸಮಸ್ಯೆ ಅಥವಾ ಆ ವಿಚಾರ ಹಮ್ಮಿಕೊಂಡು ನಾವು ಸಮಾಜ ಕಟ್ಟೋ ಬದಲು ಬಿಕ್ಕಟ್ಟು ಮಾಡೋ ಉದ್ದೇಶ ಯಾಕಂತ ನಾವು ಇವತ್ತು ಆಲೋಚನೆ ವಿಚಾರ ಇವತ್ತು ಆಗಬೇಕಾಗ್ತದೆ. ವೃದ್ಧ ದಂಪತಿಗಳಿಬ್ಬರು ದಯಾಮರಣಕ್ಕೆ ಕೋರಿ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದ ವಿಲಕ್ಷಣ ಘಟನೆ ಕಡಬದಲ್ಲಿ ನಡೆದಿದೆ. ರಾಧಮ್ಮ ಮತ್ತು ಮುತ್ತುಸ್ವಾಮಿ ಎಂಬವರು ಕಡಬ ತಾಲೂಕಿನ ಕೌಕ್ರಡಿ ಗ್ರಾಮದ ಕಾಪಿನ ಬಾಗಿಲು ಎಂಬಲ್ಲಿ ಸರ್ಕಾರಿ ಜಾಗದಲ್ಲಿ ಕಳೆದ 6 ವರ್ಷಗಳಿಂದ ವಾಸವಾಗಿದ್ದಾರೆ. ಈ ವೃದ್ಧ ದಂಪತಿಗಳು ಕೂಲಿ ಕೆಲಸ ಮಾಡುತ್ತಾ ದನಗಳನ್ನು ಸಾಕುತ್ತಾ ಜೀವನ ನಡೆಸುತ್ತಿದ್ದಾರೆ. ಈ ಸರ್ಕಾರಿ ಜಾಗಕ್ಕೆ ಇವರು ಹಕ್ಕುಪತ್ರಕ್ಕೂ ಅರ್ಜಿ ಸಲ್ಲಿಸಿದ್ದರು.
ಆದರೆ ಅದನ್ನು ಕಂದಾಯ ಅಧಿಕಾರಿಗಳು ತಿರಸ್ಕರಿಸಿದರು ಎನ್ನಲಾಗಿದೆ. ಈ ಸರ್ಕಾರಿ ಜಾಗದಲ್ಲಿ ಇವರು ಇದ್ದಾರೆ ಎಂಬ ಕಾರಣದಿಂದ ಬೆಳ್ತಂಗಡಿ ತಾಲೂಕಿನ ಅಶೋಕಾಚಾರ್ಯ ಎಂಬವರು ಇವರನ್ನ ಇಲ್ಲಿಂದ ಒಕ್ಕಲೆಬ್ಬಿಸುವ ಸಲುವಾಗಿ ಹೈಕೋರ್ಟ್ನಲ್ಲಿ ದಾವೆ ಹೂಡಿದ್ದಾರೆ. ಮಾತ್ರವಲ್ಲದೆ ಸ್ಥಳೀಯ ಗ್ರಾಮ ಕಾರಣಿಕರು ತಮ್ಮ ಮನೆಗೆ ಬಂದು ಮೌಖಿಕವಾಗಿ ತಿಳಿಸಿ ತಮ್ಮ ಮನೆಯನ್ನ ತೆರವು ಮಾಡುವಂತೆ ನೋಟಿಸ್ ಹಚ್ಚಿ ಹೋಗಿದ್ದಾರೆ ಎನ್ನಲಾಗಿದೆ. ನೋಟಿಸ್ ನೀಡಿರುವ ಪ್ರಕಾರ ಇನ್ನು 2 ದಿವಸದಲ್ಲಿ ಈ ಜಾಗವನ್ನು ಬಿಟ್ಟು ಇವರು ತೆರಳಬೇಕೆಂಬುದಾಗಿ ತಾಕೀತು ಮಾಡಲಾಗಿದೆ. ಕುಡಿಯುವ ನೀರಿನ ಸಂಪರ್ಕ ಸೇರಿದಂತೆ ಯಾವುದೇ ಪಂಚಾಯತ್ ಸೌಲಭ್ಯಗಳು ಈ ಹಿರಿಯ ಜೀವಗಳ ಕುಟುಂಬಕ್ಕೆ ಲಭ್ಯವಾಗಿಲ್ಲ. ಬಡವರಾದ ಇವರು ಕಡಬ ತಹಶೀಲ್ದಾರ್ ಮೂಲಕ ದೇಶದ ಮಾನ್ಯ ರಾಷ್ಟ್ರಪತಿಗಳಿಗೆ ದಯಾಮರಣಕ್ಕಾಗಿ ಮನವಿ ಮಾಡಿದ್ದು, ನಮ್ಮನ್ನ ಈ ಸರ್ಕಾರಿ ಜಾಗದಲ್ಲಿ ತಾವು ನಿರ್ಮಿಸಿರುವ ಸಣ್ಣ ಮನೆಯಲ್ಲಿ ಜೀವನ ನಡೆಸಲು ಅವಕಾಶ ಕಲ್ಪಿಸಿಕೊಡಿ, ಅಥವಾ ಅದಕ್ಕೆ ಸಾಧ್ಯವಿಲ್ಲ ಎಂಬುದಾದರೆ ದಯಮಾಡಿ ದಯಾಮರಣಕ್ಕೆ ಅಥವಾ ಇನ್ಯಾವುದೇ ರೀತಿಯಲ್ಲಿ ಒಳ್ಳೆಯ ಮರಣಕ್ಕೆ ಅವಕಾಶವನ್ನ ನೀಡಬೇಕೆಂದು ಅರ್ಜಿ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಕಡಬ ತಹಶೀಲ್ದಾರ್ ಪ್ರಭಾಕರ್ ಖಜೂರೆ ಅವರು ಕೂಡಲೇ ಪರಿಶೀಲನೆ ನಡೆಸಿ ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಯಾರು ನಿಮ್ಮನ್ನಲ್ಲಿ ಮನೆ ಕಟ್ಟಿ ಕೂತ್ಕೊಳ್ಳಿಕ್ಕೆ ಹೇಳಿ? ಅಂಬಡಿ ಅಂತ ಅಲ್ಲಿದ್ದಾನೆ. ನಂಬರ್ 163 ನಮ್ದು ಕುಮ್ಕಿ ಇದೆ, ಅದರಲ್ಲಿ ಕಟ್ಕೊಳ್ಳಿ, ನಮ್ಗೆ ಏನಾರ ಕೊಡಿ ಅಂತ. ಮನೆ ಕಟ್ಟಬೇಕು, ಮದುವೆ ಆಗಬೇಕಿಂದ ನಾನು ಒಂದು 2 ಲಕ್ಷ ರೂಪಾಯಿ ಕೊಟ್ಟಿದ್ವಿ. ಇಲ್ಲ ಅಂತಾಳೆ ಅವನ ಬರ್ನೂ ಕೊಟ್ಟಿದ್ದಾನೆ. ಅವ್ರ ಅಕ್ಕನ ಮಗ ಟೀಕೆಯ ಅಂತ ಹೇಳ್ಕೊಂಡು ಮಡಂಜೋಡಿ ಮತ್ತಾಯಿ ಮಗ ಅವನು ಬಂದ್ಕೊಂಡು ನಮಗೆ ಇಲ್ಲಿ ಕಣಿದಲ್ಲ, ಕಣಿಂದ ಆಚೆ ಕಟ್ಟಬೇಡಿ, ಅದು ನಮಗೆ ಬಿಟ್ಟಬೇಡಿ, ಈ ಕಡೆ ಕಟ್ಕೊಳ್ಳಿ, ನಾನು ಕಂಪ್ಲೇಂಟ್ ವಾಪಸ್ ತಗೊಳ್ತೀನಿ ಅಂತ. ಹಳೆ ತಹಸೀಲ್ದಾರ್ ಮುಂದ್ಗಡೆ ಅವನು ಅರ್ಜಿ ಕೊಟ್ಟಿದ್ದ, ಮತ್ತು ನಾವು ವಾಪಸ್ ತಗೊಂಡಿದ್ದು ಕಟ್ಕೊಳ್ಳಿ ಅಂತ. ಕಟ್ಟುವಾಗ ತಹಸೀಲ್ದಾರ್ ಬಂದು ನಿಲ್ಲಿಸಿದ್ರು. ಈಗ ನಿಮ್ಮ ಮನೆ ಒಂದೇ ಅಲ್ಲಿರೋದಲ್ಲ, ಬೇರೆಯವರು 3-4 ಮನೆ ಸಾಲಾಗಿದೆ ಎಲ್ಲ. ಒಂದೇ ಸರ್ವೆ ನಂಬರ್ 123 ಪುರಂದರ ಒಂದು ಅವನೇ ಕೊಟ್ಟಿದ್ದು. ಇವನು ಅವನು ಅದೇ ಜಾಗದಲ್ಲಿ ಅವನು ಕಟ್ಕೊಂಡೇನೆ. ಆ ಮನೆಗಳಿದೆ ಇವಾಗ ಪಕ್ಕನೇ ಒಂದೇ ನಂಬರ್ ಮನೆ ಮಧ್ಯ ಅದು. ಆ ಕಡೆ ಪಕ್ಕ ಪುರಂದರ, ಮಧ್ಯ ಇವನು, ಈ ಕಡೆ ಪಕ್ಕ ನಾವು ಭಟ್ರು. ಪಕ್ಕದಲ್ಲಿ ಅವರೆಲ್ಲ ಖಾತೆ ಆಗಿದೆ. 3-4 ಜನದ್ದು ಖಾತೆ ಇಲ್ಲ, ಏನಿಲ್ಲ, ಹಂಗಂಗೆ ಕಟ್ಕೊಂಡಾಗ ನಾನು ಕಟ್ಕೊಂಡಿದ್ದೆ. ಎಷ್ಟು ವರ್ಷ ಆಯ್ತು ನೀವು? 6-7 ವರ್ಷ ಆಯ್ತು. ಬಟ್ಟಿ ಪಲಾವ್ ಏನೂ ಮಾಡಲಿಲ್ಲ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಎಲ್ಲ ಮಾಡಿಸಿದ್ರು. ರೆಡಿ, ರೇಷನ್ ಕಾರ್ಡು, ವೋಟರ್ ಕಾರ್ಡು ಎಲ್ಲ ಪ್ರತಿಯೊಂದು ರೆಡಿ ಇದೆ. ವೋಟರ್ ಲಿಸ್ಟ್ ಎಲ್ಲ ಪ್ರತಿಯೊಂದು ಅಲ್ಲಿಗೆ. ಈಗ ನೀವು ಮನೆ ಕಟ್ಟಿದಾಗ ಯಾರು ಕೂಡ ಉಪದ್ರ ಮಾಡ್ಲಿಕ್ಕೆ ಬಂದಿದ್ದಾರೆ? ಯಾರಾದ್ರು ಬಂದು ಟ್ರಾನ್ಸ್ಫರ್ ಆಯ್ತು ಅವ್ರಿಗೆ. ಅವ್ರು ಬಂದಿದ್ರು. ಅವಾಗ ನಾವು ಹೇಳಿದ್ವಿ, ಸ್ವಾಮಿ ನಾವು ಬಡವರು, ನಾವು ಕೂಲಿ ಮಾಡ್ಕೊಂಡಿದ್ವಿ, ನಾವು ಈ ಪುಣ್ಯಾತ್ಮ ಎಲ್ಲ ಕಟ್ಕೊಂಡ್ವಿ, ಜೀವನ ಮಾಡ್ತಾ ಇದ್ದೀವಿ. ನಾವು ಬೆಳಗ್ಗೆ ಎದ್ಕೊಂಡು ಕೂಲಿ. ಅವರಿಗೆ ದುಡ್ಡು ಕೊಟ್ಟಿದ್ದೀರಾ ನೀವು ಹೇಳಿದವರಿಗೆ? ಕಾಲೇಜ್ ಜಾಸ್ತಿ ಕೊಟ್ಟಿಲ್ಲ, ಏನಂದ್ರೆ ಅದು ಗಿಡ ಹಾಕಿದ್ನಲ್ಲ, ಆ ಗಿಡ ನೆಟ್ಟಿದ್ ಪಾಪ ಅವ್ನು ಕಷ್ಟಪಟ್ಟಲ್ವಾ ಅಂದ್ರೆ 50,000 ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ, ಬೇಲಿ ಹಾಕೊಂಡಿದ್ದ. ಈಗ ನಾವೆಲ್ಲ ಬಿಟ್ಟು ಪಂಚಾಯತಿಗೆಲ್ಲ ರೋಡೆಲ್ಲ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರು. ಜಾಗ ಬಿಡ್ಬೇಕದು, ಅದನ್ನು ಬಿಟ್ಟು ಕೊಟ್ಟಿದ್ದೀವಿ. ಯಾಕಂದ್ರೆ 10 ಜನಕ್ಕೆ ಬೇಕಲ್ಲ, ಕಟ್ಕೊಂಡಿದ್ದೀವಿ. ಅದು ನಮ್ಗೆ ಯಾವ ದಾರಿ ಇಲ್ಲ. ಈಗ 50 ವರ್ಷ ನೇಣು ಹಾಕೊಂಡು ಇಲ್ಲೇ ಸತ್ತು ಹೋಗ್ಬಿಡ್ತೀವಿ. ಗತಿನೇ ಇಲ್ಲ ನಮಗೆ. ನಾವು ಯಾರು ಅನ್ನಕ್ಕಿಲ್ಲ, ಯಾರಿಗಿಲ್ಲ, ಕುಡಿಯೋಕ್ಕೆ ನೀರಿಲ್ಲ. ದನ ನೋಡಿ ಒಂದೊಂದೇ ಸಾಯ್ತಾರೆ. ಈಗ ಒಂದು ವಿಡಿಯೋ ಮಾಡಿ ಪಕ್ಕದಲ್ಲಿ ಭಟ್ರು ಮನೆ ಪಾಪ ನೀರು ಕೊಡ್ತಾರೆ ನಮ್ಗೆ ಸ್ವಲ್ಪ. ಅಲ್ಲಿ ಗೌರ್ಮೆಂಟ್ ಹಾಕಿದೆ ನೆಲ್ಲಿ ನೀರು, ಅವ್ರು ನಮ್ಗೆ ಕೊಡಲ್ಲ. ಕೆಳಗೆ ಪಕ್ಕದಲ್ಲೇ ಇದೆ, ರಬ್ಬರ್ಗೆಲ್ಲ ಬಿಡ್ತಾರೆ. ಅವ್ರ ತೋಟ ಕುಡಿಯೋಕೆ ನೀರು ಕೊಡ್ತಾರೆ, ಅವರೆಲ್ಲ ನಮ್ಗೆ ಕೊಡಲ್ಲ. 6-7 ವರ್ಷದಿಂದ ಒಲೆಯಿಂದ ನೀರು ಹೊತ್ಕೊಂಡ್ ಬರ್ತಾರೆ. ಕಷ್ಟಪಟ್ಟಿದ್ದೀವಿ. ಆದರೂ ತಹಸೀಲ್ದಾರ್ಗೆ ಅಲ್ಲಿ ಬಿ ಡಿ ಒಗೆ ಅರ್ಜಿ ಕೊಟ್ಟರೆ ಮಾಡೋಣ ಕೊಡೋಣ, ಕಂಪ್ಲೇಂಟ್ ಇದೆ, ಅದು ಇದೆ, ಇದು ಇದೆ ಅಂದ್ಕೊಂಡು ನಮ್ಮ ಮೇಲೆ ನಾಟಕ ಮಾಡಿ ನಮ್ಮನ್ನು ಖಾಲಿ ಮಾಡೋಕ್ಕೆ ಕೊಲೆ ಮಾಡೋಕ್ಕೆ ಇದ್ದಾರೆ ಗೌರ್ಮೆಂಟ್. ಒಂದೇ ನೇಣು ಹಾಕಿ ಕೊಂಡು ಬಿಡಲಿ, ಅಲ್ಲೇ ಸತ್ತೋಗ್ಬಿಡ್ತೀವಿ. ಇದಿಷ್ಟು ಈ ದಿನದ ಸುದ್ದಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್. ಶ್ರೀ ಕೇರಳ ಭಗವತಿ ಮಾಂತ್ರಿಕ ಜ್ಯೋತಿಷ್ಯರು, ಭಗವತಿ ದೇವಿಯ ಆರಾಧಕರಾದ ಗುರುಜಿ ಕುಮಾರನ್ ದೀಕ್ಷಿತ್. ನಿಮ್ಮ ಸಮಸ್ಯೆಗಳ ಮೂಲವನ್ನ ಶೋಧಿಸಿ ಕೇರಳದ ವಿಶೇಷ ಮೋಡಿ ಪದ್ಧತಿಯಿಂದ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕಲ್ಪಿಸಿಕೊಡ್ತಾರೆ. ವಿದ್ಯೆ, ಉದ್ಯೋಗ, ವ್ಯಾಪಾರ ವ್ಯವಹಾರ, ಹಣಕಾಸು, ಕೋರ್ಟ್ ಕೇಸ್, ಮದುವೆ, ಸಂತಾನ, ಸತಿಪತಿ ಕಲಹ, ವಿಚ್ಛೇದನ, ಆರೋಗ್ಯ, ಹಣಕಾಸು ವ್ಯವಹಾರ, ವ್ಯಾಪಾರದಲ್ಲಿ ನಷ್ಟ ಹೊಂದುವುದು, ಮಾಟಮಂತ್ರ, ದುಷ್ಟಶಕ್ತಿ, ವಾಮಾಚಾರ, ಇನ್ನಿತರ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ನಮ್ಮ ಗುರೂಜಿ.
ನಾವೆಲ್ಲರೂ ಇವತ್ತು ನಮ್ಮ ಮನೇಲಿ ಇಷ್ಟೊಂದು ಖುಷಿಯಾಗಿದ್ದೀವಿ ಅಂದರೆ ಅದಕ್ಕೆ ಗುರುಜಿಯವರೇ ಕಾರಣ. ಯಾಕಂದರೆ ನಾವು ಫೈನಾನ್ಸಿಯಲಿ ತುಂಬ ಸಫರ್ ಮಾಡ್ತಾ ಇದ್ವಿ. ನಾವು ಎಷ್ಟೇ ದುಡಿದ್ರೂ ಬರೀ ಅವ್ರಿವ್ರು ಕೊಡೋದೇ ಆಗ್ತಿತ್ತೆ ಹೊರತು ನಮಗೆ ಉಳಿಸಿದ್ದು ಗಳಿಸಿದ್ದು ಏನೂ ಇರ್ತಾ ಇರಲಿಲ್ಲ. ನಮ್ಮ ಲೈಫ್ ಇಷ್ಟೇ ಅಂತ ಮನೆಯವರೆಲ್ಲ ಎಷ್ಟು ಹೋಗಿದ್ವಿ ಅಂದರೆ ನಾವು ಕೊನೆ ಸ್ಟೇಜ್ಗೆ ಹೋಗಿದ್ವಿ. ನಾವು ಗುರುಜಿನ ಮೀಟ್ ಮಾಡಿದ್ಮೇಲೆ ಅವರೊಂದಷ್ಟು ಪೂಜೆನ ಹೇಳಿದ್ರು. ಆ ಪೂಜೆಗಳನ್ನ ಮಾಡಿಸಿದ್ಮೇಲೆ ನಮ್ಮ ಫ್ಯಾಮಿಲಿ ಫುಲ್ ನಾವು ಖುಷಿಯಾಗಿದ್ದೀವಿ. ಜೀವನದಲ್ಲಿ ಎಷ್ಟೆಲ್ಲಾ ಸಮಸ್ಯೆಗಳನ್ನ ಎದುರಿಸಿರೋ ಇವರು ಅನೇಕ ಜ್ಯೋತಿಷಿಗಳ ಬಳಿ ಹೋದ್ರು. ಕೊನೆಗೆ ಇವರೆಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದ್ದು ನಮ್ಮ ಗುರುಜಿ ಹತ್ರ. ನೀವು ಚಿಂತಿಸಬೇಡಿ, ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕೂಡಲೇ ಕರೆ ಮಾಡಿ. ದೂರವಾಣಿ ಸಂಖ್ಯೆ 9686862599.